ಬನ್ನಿ ಒಳಗಡೆ ನಮ್ಮ ಹುಡುಗರೆಲ್ಲ ಅಡುಗೆ ಮಾಡ್ತಿದ್ದಾರೆ. ಅಲ್ಲ ಯಾಕೆ ಯಾಕೆ ನಾನು ಮೊದಲೇ ಹೇಳ್ಬೇಕಲ್ಲಣ್ಣ. ಎಂತ ರಮಣೀಯ ದೃಶ್ಯ, ಫುಲ್ ಮಿಸ್ಟಿ ಫ್ರೆಂಡ್. ಇದೊಂಥರ ಹಿಡಿನ್ ಪ್ಲೇಸ್, ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಬ್ರೋ ನಮಸ್ಕಾರ ಎಲ್ರಿಗೂ. ಸೊ ಟೈಮ್ ಬಂದು ನೈಟು ಆಲ್ರೆಡಿ 11 ಗಂಟೆ. ಸೊ ಇವಾಗ ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಸೊ ನಾವಿಲ್ಲಿ ಜೋಗ್ ಫಾಲ್ಸ್ ನೋಡೋಣ ಅಂತ ಬಂದು ಫಸ್ಟು. ಲೈಟ್ ಏನಿರಲಿಲ್ಲ ಅಂದ್ಬಿಟ್ಟು ಕಾಣಿಸಲ್ಲ ಅಷ್ಟು ನೀಟಾಗಿ ಅಂತ ಅಂದ್ಬಿಟ್ಟು ಅಂದರೆ ನೋಡೋಕೆ ಹೋಗಲಿಲ್ಲ. ಬೆಳಿಗ್ಗೆ ನೋಡೋಣ ಅಂದ್ಬಿಟ್ಟು ಜೋಗ್ ಫಾಲ್ಸಿಂದ ಪಕ್ಕದಲ್ಲೇ ಒಂದು ಮಲ್ಬಾರ್ ಹೋಮ್ ಸ್ಟೇ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟೇ ಮಾಡ್ದು. ಸೊ ನಾವೇ ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಊಟ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಗ್ಯಾಸು ಎಲ್ಲ ತಂದಿದ್ದು, ಚಿಕ್ಕದು ಗ್ಯಾಸ್ ತಗೊಂಡು ಬಂದಿದ್ದು. ಬನ್ನಿ ಒಳಗಡೆ ನಮ್ಮ ಹುಡುಗರೆಲ್ಲ ಅಡುಗೆ ಮಾಡ್ತಿದ್ದಾರೆ, ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಎಲ್ಲ ಅಂಟಂದು ಸೇರಿ ಮೊದಲು ಹಾಕಿ ಅನ್ನ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಕಬಾಬು ರೆಡಿ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ನಾರ್ಮಲ್ ಚಿಕನ್ ಫ್ರೈ ತರ ಏನೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ವಿಡಿಯೋ ಮಾಡಕ್ಕೆ ಒಂದು ಟ್ರೈಪಾಡ್ ಹಾಕಿ ಸೆಟಪ್ ಮಾಡಿದ್ದಾರೆ. ವಿಡಿಯೋ ಆನ್ ಆಗಿಲ್ವಲ್ಲ, ಮಜಾ ಆಯ ಏನ್ರಾಗ ಆಗ್ಬಿಡ ಫೋನು. ಇದೆಲ್ಲ ಟೋಟಲ್ ಸೇರಿ ಒಂದು 10 ಜನ ಮಲ್ಕೊಬಹುದು. ಆ ತರ ಚೆನ್ನಾಗಿದೆ. ಸಿಂಪಲ್ ಆಗಿ ಒಂದ್ ದಿನಕ್ಕೆಲ್ಲ ಒಂದ್ ನೈಟ್ಗೆಲ್ಲ ಆರಾಮಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದೇನು ಪ್ರಮೋಷನ್ ಮಾಡ್ತಿಲ್ಲ, ಸುಮ್ಮನೆ ನನಗೆ ಅಂದ್ರೆ ಇದು ಕೊಟ್ಟಿದ್ ನಾವು ಬಂದು ಇಷ್ಟು ಇದಕ್ಕೆ 1400 ರೂಪಾಯಿ ಕೊಟ್ಟು 8 ಜನ ಇದ್ದೀವಿ. ಸೊ ಲಾಸ್ ಇಲ್ಲ ಅಂತ ಅನಿಸ್ತು, ಅದಕ್ಕೆ ಹೇಳ್ತಿರೋದು ನಿಮ್ಗೆ ಯಾರು ಬಂದ್ರೆ ಯೂಸ್ ಆಗ್ಲಿ ಅನ್ಬಿಟ್ಟು. ಮಲ್ಬಾರ್ ಹೋಮ್ ಸ್ಟೇ ಅಂತ ಜೋಗ್ ಫಾಲ್ಸ್ ಪಕ್ಕದಲ್ಲೇ ಇದೆ. ನೀವು ಗೂಗಲ್ ಹಾಕಿದ್ರು ಬರುತ್ತೆ. ಸೊ ಬಂದಾಗ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಈ ಫೆಸಿಲಿಟಿನ ಅಂತ. ಬಟ್ರೆ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಊಟ? ಊಟ 11 ಗಂಟೆನಾ? 11 ಗಂಟೆನಾ? ಕಡಿಮೆ 1 ಗಂಟೆಗೆ ರೆಡಿ ಆಯ್ತದ? 12 ಮುಕ್ಕಾಲು. ಅಯ್ಯೋ 12 ಮುಕ್ಕಾಲು ಊಟ ಮಾಡಿ 2 ಗಂಟೆ ಮಲ್ಕೊಂಡಿ ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಜೋಗ್ ಫಾಲ್ಸ್ ನೋಡಕ್ ಹೋಗ್ಬೇಕು. ಸೊ ಅಲ್ಲಿ ತನಕ ನಾವು ಊಟ ಮಾಡಿ ಮಲ್ಕೊಂತೀವಿ, ನೀವು ಊಟ ಮಾಡಿ ಮಲ್ಕೊಳ್ಳಿ. ಬಾಯ್ ಬಾಯ್, ಸಿ ಯು. ಮತ್ತೆ ಬೆಳಗ್ಗೆ ಸಿಗೋಣ. ಗುರು ನೈಟ್ ಹೇಳ್ದಂಗೆ ಸೊ ಇವಾಗ ನಾವು ಜೋಗ್ ಫಾಲ್ಸ್ ಪಕ್ಕದಲ್ಲೇ ರೂಮ್ ಮಾಡಿದ್ವಿ. ಸೊ ಇವಾಗ ಜೋಗ್ ಫಾಲ್ಸ್ ನೋಡೋಕೆ ಅಂತ ಹೋಗ್ತಿದ್ದೀವಿ. ಇನ್ನೊಂದು 10 ಗಂಟೆ ಅಲ್ಲಿಗೆ ಹೋಗ್ತೀನಿ. ಸೊ ಮಿಸ್ ಮಾಡ್ಕೊಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ತುಂಬ ವೀಡಿಯೋಸ್ನ ಬ್ಯಾಕ್ ಸೈಡ್ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಕೆಲ್ಲ. ಸೊ ಹೋಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಕನ್ನಡಿಗನಿಗೆ ಅಂತ ಹೇಳ್ತಾ ಬನ್ನಿ ಅಲ್ಲಿಗೆ ಜೋಗ್ ಫಾಲ್ಸ್ ಹತ್ರ ಹೋಗೋಣ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾರ್ತಿಕ್ ಅವ್ರಿಗೆ ಗೊತ್ತು, ಒಳ್ಳೆ ಶರ್ಟ್ ಹಾಕಿ ಇಲ್ಲಿ ಇವರ ಟಾಪ ಕಾಣ್ತದೆ. ಅದ್ಬಿಟ್ರೆ ದರ್ಶನ್ ರಾಘವೇಂದ್ರ ಆಲ್ವೇಸ್ ಅವನು ಸೆಕ್ಸಿ ಹುಡುಗ. ಆಮೇಲೆ ಫ್ಲಾಶ್ ಗಿರ್ಲಾಗೆ ಬೆಟ್ ಆಗ್ತಾವ್ರೆ. ಅದರಲ್ಲಿ ಯಾರು ಎಷ್ಟು ಆಗ್ತಾವ್ರೆ? 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿ ವಿಷಯ ಮಾತಾಡ್ತೀರಾ? ಗುರು ಫಾಲ್ಸ್ಗೆ ಎಂಟ್ರಿ ಆಗ್ತಿದೀವಿ. ಟೋಟಲ್ 8 ಜನದಿಂದ 130 ರೂಪಾಯಿ ಅಮೌಂಟ್ ತಗೊಂಡಿದ್ದಾರೆ. ಸೊ ಈಗ ಫಾಲ್ಸ್ಗೆ ಎಂಟ್ರಿ ಆಗ್ತಿದೀವಿ. ಇಷ್ಟು ದಿನ ಈ ಜೋಗ್ ಫಾಲ್ಸ್ ಬರೀ ಫೋಟೋದಲ್ಲಿ ಯಾವುದೋ ವಿಡಿಯೋಸ್ ನೋಡ್ತಿದ್ದೆ ಅಷ್ಟೇ, ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ನೋಡ್ತಿರೋದು. ಸೊ ರಾಜಾ ರಾಣಿ ರೋಲರ್ ರಾಕೆಟ್ ಅಂತ ಇದ್ರದ್ದು ನೇಮ್ಸ್ಗಳು. ಏನ್ ಬ್ಯೂಟಿ. ಯಾರು ಇಲ್ಲ ಗುರು. ಬೆಳಿಗ್ಗೆ ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗ್ತಿದೆ, ಯಾರು ಜನ ಇಲ್ಲ. 8 ಜನ ಹುಡುಗರು ಅಷ್ಟೇ. ಮನೆ ತೋರಿಸ್ತೀನಿ. ಏನ್ ಗುರು, ಎಂತ ರಮಣೀಯ ದೃಶ್ಯ. ಗುರು ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಏನ್ ಬೀಳ್ತಿದೆ ಗುರು. ಆದ್ರೂ ಸ್ವರ್ಗ ಅಲ್ಲಿ. ಅಲ್ಲ ಯಾಕೆ ಯಾಕೆ ನಾನು ಮೊದಲೇ ಹೇಳ್ಬೇಕಲ್ಲಣ್ಣ. ಎಲ್ಲಿ ಏನೋ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ, ಕನ್ಸ್ಟ್ರಕ್ಷನ್ ನಡೀತಿದೆ. ಹಂಗಾಗಿ ಒಳಗಡೆ ಅಂದ್ರೆ ಈ ಕಡೆಯಿಂದ
ನೋಡ್ತಿದ್ದೀರಾ ಫುಲ್ಲು ಫಾಗು ಫಿಲ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಆ ವ್ಯೂ ಪಾಯಿಂಟಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಗುರು. ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಗುರು. ಈಗ ನೋಡಿದ್ರಲ್ಲ ಜೋಗ್ ಫಾಲ್ಸು, ಅದ್ರ ಹೈಟ್ ಎಷ್ಟಿದೆ ಗೊತ್ತಾ? 253 ಮೀಟರ್ ಇದೆ. ಸೊ ಇದು ನಮ್ಮ ಇಂಡಿಯಾದಲ್ಲೇ ಸೆಕೆಂಡ್ ಪ್ಲಂಜ್ ಫಾಲ್ಸ್ ಅಂತ, ಅಂದರೆ ಹೈಟಲ್ಲಿ ಸೆಕೆಂಡ್ ಹೈಯೆಸ್ಟ್ ಪ್ಲಂಜ್ ಫಾಲ್ಸ್ ಇದು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಒಳ್ಳೆ ಫೋಟೋಶೂಟ್ ಮಾಡ್ಬೋದು. ಮತ್ತು ವರ್ಲ್ಡ್ ಫೇಮಸ್ ಗುರು ಇದು ನಮ್ಮ ಜೋಗ್ ಫಾಲ್ಸ್. ನಮ್ಮ ಶಿವಮೊಗ್ಗದಲ್ಲಿದೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿದೆ ಅಂದರೆ ನಮಗೊಂಥರ ಹೆಮ್ಮೆ ಅಲ್ವಾ ಹೇಳ್ಕೊಳ್ಳೋದಕ್ಕೆ ಗುರು. ಇಷ್ಟೊತ್ತಂಗ ನೀವು ನೋಡಿದ್ರಿ ಜೋಗ್ ಫಾಲ್ಸ್ನ. ಇವಾಗ ತೋರಿಸ್ತೀನಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ನ. ಸೊ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಇಲ್ಲಿ. ಇವಾಗ ಝೂಮ್ ಮಾಡಿದ್ದೀನಿ ನೋಡಿ ಒಂದು ವಾಟರ್ ಫಾಲು. ಸೊ ಹಂಗೆ ಝೂಮ್ ಔಟ್ ಮಾಡ್ತೀನಿ. ಎಂಥ ಪ್ರಕೃತಿ ಮಧ್ಯೆ ಎಲ್ಲಿದೆ ನೋಡಿ, ಅದು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಎಂಥ ವ್ಯೂ ಗೊತ್ತಾ. ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆಯಲ್ಲ, ಸೊ ಅದ್ರ ಮೇಲ್ಗಡೆ ಅದ್ರ ಸುತ್ತ ಸಕ್ಕತ್ತಾಗಿದೆ ನಿಜವಾಗ್ಲೂ, ಒಳ್ಳೆ ವ್ಯೂ ಇದೆ. ನೀವು ಅಲ್ಲಿ ಜೋಗ್ ಫಾಲ್ಸ್ನ ಮುಗಿಸ್ಕೊಂಡು ಇಲ್ಲಿ ಬರೋದನ್ನಂತ ಮಿಸ್ ಮಾಡ್ಕೊಳ್ಳೇಬೇಡಿ. ನೀವು ಶಿವಮೊಗ್ಗಕ್ಕೆ ಬಂದರೆ ತುಂಬ ಪ್ಲೇಸಸ್ ಇದೆ ಗುರು. ಸೊ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ಆ್ಯಂಡ್ ಒನ್ ಡೇಗೆಲ್ಲ ಆರಾಮಾಗಿ ಒಳ್ಳೆ ತುಂಬ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಭೀಮೇಶ್ವರ್ ಕವರ್ ಮಾಡ್ಬೋದು, ಮತ್ತು ಇದು ಜೋಗ್ ಫಾಲ್ಸ್ ಕವರ್ ಮಾಡ್ಬೋದು, ತುಂಬ ಪ್ಲೇಸ್ನ ಕವರ್ ಮಾಡ್ಬೋದು. ಲೊಕೇಶನ್ ಬರುತ್ತೆ ನಿಫ್ಟಿ ಫಾಲ್ಸ್ ನಿಫ್ಟಿ ಥ್ಯಾಂಕ್ಸ್ ಅಣ್ಣ ಗುರು. ನೀವು ಬಂದರೆ ಇಲ್ಲಿ ಯಾವ್ದು ನಿಫ್ಲಿ ಫಾಲ್ಸ್ ಅಂತಿದೆಯಂತೆ. ಸೊ ಇಲ್ಲಿಂದ ಒಂದು 12 ಕಿಲೋಮೀಟರ್ ಇದೆ. ಬಂದರೆ ವಿಸಿಟ್ ಮಾಡಿ, ತೋರಿಸ್ತೀನಿ. ಆದರೆ ಇವತ್ತು ಸೊ ಅವರು ಸಾಗರದವ್ರು ಮಾತಾಡ್ಸೋರು ಅಣ್ಣ, ಅವ್ರು ಹೇಳಿದ್ದಾರೆ. ನೋಡೋಣ, ಹೋಗಿ ತೋರಿಸ್ತೀನಿ ಗುರು. ನಿಮಗೆ ತೋರಿಸ್ತೀನಿ ಜೋಗ್ ಫಾಲ್ಸ್ನ. ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಗುರು. ಅವಾಗಲೇ ನಮಗೆ ಸಾಗರದವ್ರು ಯಾರೋ ಸಿಕ್ಕಿ ಹೇಳಿದ್ರಲ್ಲ ನಿಫ್ಲಿ ಫಾಲ್ಸ್ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೇ ಹೇಳಿದ್ರೆ ನೋಡೋಣ, ನಾನು ಟ್ರೈ ಮಾಡಿ ಹೋಗ್ತೀನಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಐವತ್ತಾ? ಇದೆಲ್ಲ ಆಟ ಆಡಲ್ಲ, ಆಡ್ಬೋದಾ? ಸರಿ ಸರಿ ಸರಿ. ಈಗ ನೀವು ನೋಡ್ತಿದ್ದೀರಾ ಇಲ್ಲಿ, ಇದು ಒಂದು ಇನೋವಾ ಕಾರು ನಾವು ಬಂದಿರೋದು, ಇನ್ನೊಂದು ಬೇರೆಯವ್ರದ್ದು. ಇಷ್ಟು ಅಗಲ ಫೀಲ್ಡ್ ಇದೆ ಈ ಪಾರ್ಕಿಂಗ್ಗೆ. ಆ್ಯಂಡ್ ಇಲ್ಲಿ ಅಂಗಡಿಗಳು ಕೂಡ ಇದ್ದಾವೆ. ನೀವು ಏನಾದ್ರು ಸ್ನ್ಯಾಕ್ಸ್ ಬೇಕಂದರೆ ತೊಗೋಬೋದು. ತುಂಬ ಚೆನ್ನಾಗಿದೆ. ಆ ಕಡೆ ಹೋಗ್ಬೇಕನ್ಸುತ್ತೆ. ಸೊ ಅಲ್ಲೋದ್ರೆ ಚೆನ್ನಾಗಿ ಕಾಣಿಸ್ಬೋದು. ಬಟ್ ನಾರ್ಮಲ್ ಆಗಿ ಒಂದು ಫಾಲ್ಸ್ ಅಂದ್ರೆ ಬೀಳೋದು ಅಲ್ಲಿದೆ ಅನ್ಸುತ್ತೆ. ಇವಾಗ ಇಲ್ಲಿಂದ ಸ್ವಲ್ಪ ಹಂಗೆ ನಾರ್ಮಲ್ ನೀರು ಹೋಗ್ತಾ ಇದೆ, ಕವಲೆ ಇದ್ರ ಥರ ನೀರು ಹೋದಾಗ ಹೋಗ್ತಾ ಇದೆ ಗುರು. ಈ ವಾಟರ್ ಫಾಲ್ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಸಡನ್ ಆಗಿ ಯಾರೋ ಜೋಗ್ ಫಾಲ್ಸ್ ಹತ್ರ ಸಿಕ್ಕಂತ ಒಬ್ರು ಬ್ರದರ್ಸು ಸಿಕ್ಕಿದ್ರು. ಅವ್ರು ಹೇಳಿದ್ರು ಇಲ್ಲಿದೆ ಹೋಗಿ ನಿಫ್ಲಿ ಫಾಲ್ಸ್ ಅಂದ್ಬಿಟ್ಟು ಅಂತ. ಇದು ಬಂದು ಊಸೂರ್ ಫಾಲ್ಸ್ ಅಂತಾನೂ ಕೂಡ ಕರೀತಾರೆ. ಇದು ಬಂದು ಊಸೂರ್ ಫಾಲ್ಸ್ ಅಂತಾನೂ ಕೂಡ ಕರೀತಾರೆ. ಸರಿನಾ? ಹೆಸರು ಸ್ವಲ್ಪ ಕಾಮಿಡಿ ಆಗಿದ್ರು. ಫಾಲ್ಸ್ ಒಂದ್ ಸ್ವಲ್ಪ ನೋಡ್ಬೋದು, ಏನ್ ತೊಂದರೆ ಇಲ್ಲ, ರಶ್ ಇರಲ್ಲ, ಆರಾಮಾಗಿದೆ. ಆ್ಯಂಡ್ ಸ್ವಲ್ಪ ಆಟ ಆಡ್ಬೋದು. ಸ್ವಲ್ಪ ಕಲ್ಗಳು ಎಲ್ಲ ಶಾರ್ಪ್ ಇದೆ, ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು. ಟೋಟಲ್ ವ್ಯೂ ಪಾಯಿಂಟ್ ನ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ಇಲ್ಲ ಗುರು, ಬಂದ್ರೆ ಜೋಗ್ ಫಾಲ್ಸ್ ಇಂದ ಒಂದು 17 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಫ್ರೆಂಡ್ಸ್, ನೋಡಿದ್ರ ವಾಟರ್ ಫಾಲ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದೊಂಥರ ಹಿಡಿನ್ ಪ್ಲೇಸು, ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಎಲ್ಲೂ ರಿವೀಲ್ ಆಗಿಲ್ಲ ಆಲ್ಮೋಸ್ಟು. ಸೊ ಇಂಥ ವಾಟರ್ ಫಾಲ್ಸ್ನ ತೋರಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಬರಲಾ? ಬಾಯ್ ಬಾಯ್. ವಾಟರ್ ಫಾಲ್ ನೋಡ್ಕೊಂಬಂದು ಆರಾಮಾಗಿ ಅಂಗಡಿ ಹತ್ರ ಕೂತ್ಕೊಂಡು, ಹಂಗೆ ಮಳೆ ಬೇರೆ ಬರ್ತಾಯಿತ್ತು, ಅದಕ್ಕೆ ಬಜ್ಜಿ ಆ್ಯಂಡ್ ನಮ್ಮ ಹುಡುಗ ಮಜ್ಜಿಗೆ ತೊಗೊಂಡಿದ್ದಾನೆ. ಸೊ ತೊಗೊಂಡು ಆ್ಯಂಡ್ ನಾನು ಕೂಡ ಅಲ್ಲಿ ಜೋಳ ತಗೊಂಡು ತಿಂತಾಯಿದ್ದೆ. ಸೊ ಎಲ್ಲ ತೊಗೊಂಡು ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತಿದ್ದು ಆರಾಮಾಗಿ ಬಂದು